ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ತುಂಬ ದಿವಸಗಳ ನಂತರ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ದಯವಿಟ್ಟು ವೀಕ್ಷಿಸಿ. ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕೊನೆಗೂ ಎಲ್ಲ ಫೌಂಡರ್ಸ್ಗಳು ಕಾಯ್ತಿದ್ದಂತಹ ಒಂದು ಸಮಯ ಬಂದುಬಿಟ್ಟಿದೆ. ಅಂದರೆ ನಿನ್ನೆ ರಾತ್ರಿ 9 ಗಂಟೆ 10 ಗಂಟೆಯ ನಡುವಿನಲ್ಲಿ ನಮ್ಮ OES ರೀಲಾಂಚ್ ಆಗಿದೆ. ಇದನ್ನು ಮೊದಲೇ ನಮ್ಮ ಕಂಪನಿಯ CEO ಆ್ಯಶ್ನವರು ಅನೌನ್ಸ್ ಮಾಡಿದರು. 4-5 ತಾರೀಕಿನ ಒಳಗಡೆ ನಮ್ಮ OES ಓಪನ್ ಆಗಲಿದೆ ಅಂತ ಹೇಳ್ತಾ ಇದ್ರು, ರೀಲಾಂಚ್ ಆಗೋದಿದೆ ಅಂತ. ಅದೇ ರೀತಿ ಅವರು ಅದನ್ನು ನಿನ್ನೆ ರೀಲಾಂಚ್ ಮಾಡಿದ್ದಾರೆ. ದಯವಿಟ್ಟು ಯಾರೆಲ್ಲ OES ಆ್ಯಪನ್ನು ಓಪನ್ ಮಾಡಲಿಲ್ಲ ಅವರು ನೀವು ಡೈರೆಕ್ಟಾಗಿ ನೀವು OES ಆ್ಯಪ್ ಮುಖಾಂತರ ನೀವು ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ನೀವು www.onpassive.comಗೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಪೇಜ್ ಓಪನ್ ಆಗ್ತದೆ. ಅದರಲ್ಲಿ ನಮ್ಮ ಮೈಲನ್ನು ಆ್ಯಡ್ ಮಾಡಿ ಮತ್ತು ಅದರ ನಮ್ಮ ಪಾಸ್ವರ್ಡನ್ನು ಕೊಟ್ಟ ತಕ್ಷಣ ನಮ್ಮ OES ಆ್ಯಪ್ ಓಪನ್ ಆಗುತ್ತೆ. ವೀಕ್ಷಕರೇ, ಇವಾಗ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಯಾಕೆಂದರೆ ನಮ್ಮ ಪ್ರೊಫೈಲಲ್ಲಿ ನಮ್ಮ ಫೋಟೋ ಅಲ್ಲಿ ಕಾಣ್ತಾ ಇಲ್ಲ. ಅದೇ ರೀತಿ ನಮ್ಮ ಡಾಕ್ಯುಮೆಂಟಲ್ಲಿ ನಮ್ಮ ಹೆಸರಾಗಿರ್ಬೋದು ಯಾವುದು ಕೂಡ ಅದು ಕಾಣ್ತಾ ಇಲ್ಲ. ಬಟ್ ಅದರಲ್ಲಿ ನಮ್ಮ ಒಂದು ವ್ಯಾಲೆಟಲ್ಲಿ ಇರುವಂತಹ ಅಮೌಂಟ್, ಅಂದರೆ ಈ ಮೊದಲು ನಮ್ಮ ವ್ಯಾಲೆಟಲ್ಲಿ ಎಷ್ಟು ಅಮೌಂಟ್ ಇತ್ತು ಅದನ್ನು ನಮಗೆ ತೋರಿಸ್ತಾ ಇದೆ. ಮತ್ತು ಅದರಲ್ಲಿ ಎಡಿಟ್ ಬಟನ್ ಕೂಡ ಇದೆ. ಅಂದರೆ ಈ ಮೊದಲು ಇತ್ತು. ಯಾರು ಕೂಡ ಈಗ ಅರ್ಜೆಂಟಾಗಿ ಯಾರು ಕೂಡ ತಮ್ಮ ಯಾವುದೇ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಹೋಗಬೇಡಿ. ಅದೇ ರೀತಿ ನಿಮ್ಮ ಹೆಸರನ್ನು ಯಾವುದನ್ನು ಕೂಡ ಈಗ ಮೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಕಂಪನಿ ಇವತ್ತು ಅಥವಾ ನಾಳೆ ಒಳಗಡೆ ನಮಗೆ ಅದರಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ನಾವು ಯಾವುದನ್ನೆಲ್ಲ ಮೆನ್ಷನ್ ಮಾಡಬೇಕು, ಏನೆಲ್ಲ ಹೆಸರನ್ನು ಹಾಕಬೇಕು, ಅದನ್ನೆಲ್ಲ ಅದು ಕಂಪನಿ ನಮಗೆ ಅನೌನ್ಸ್ ಮಾಡಲಿದೆ. ಅದರ ನಂತರವೇ ನಾವು ಅದನ್ನು ಎಡಿಟ್ ಮಾಡಲಿಕ್ಕೆ ಹೋಗಬೇಕು. ಇಲ್ಲದಿದ್ದರೆ ಏನಾದರೂ ಸಮಸ್ಯೆ ಆದರೆ ಮತ್ತೆ ತುಂಬ ಪ್ರಾಬ್ಲಮ್ ಆಗ್ಬೋದು. ಯಾರಿಗೂ ಕೂಡ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗದೆ ಕೂಡ ಹೋಗ್ಬೋದು. ಯಾವುದಕ್ಕೂ ನಾವು ನಮ್ಮ ಬ್ಯಾಕ್ ಆಫೀಸನ್ನು ವೆಯ್ಟ್ ಮಾಡ್ತಾ ಇರುವ. ಕಂಪನಿಯ ಕಡೆಯಿಂದ ಯಾವುದಾದ್ರೂ ಮಾಹಿತಿ ಬಂದರೆ ಮಾತ್ರ ನಾವು ಅದನ್ನು ಅಪ್ಲೋಡ್ ಮಾಡೋದು ಆಗಿರ್ಬೋದು, ಅಥವಾ ಹೆಸರನ್ನು ನಮೂದಿಸಿರೋದು ಆಗಿರ್ಬೋದು, ಅಥವಾ ನಮ್ಮ ಪ್ರೆಸೆಂಟ್ ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ಯಾವುದಾದ್ರೂ ಬೇಕಾದರೆ ನಂತರವೇ ನಾವು ಮಾಡೋದು ಒಳ್ಳೆಯದು. ವೀಕ್ಷಕರೇ, ಇವತ್ತಿನ ಅಪ್ಡೇಟ್ ಇಷ್ಟೇ. ನಾಳಿನ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.